Hello dear students, we will continue with evolution of computers. Okay, we will continue with evolution of computers. First, as man and mankind has helped to invent calculating tool. ಈಗ ಜಸ್ಟ್ ನಾರ್ಮಲ್ ಆಗಿ ಹೇಳಬೇಕು ಅಂತಂದರೆ ಈಗಾಗಲೇ ನಿಮಗೆ ಗೊತ್ತಿದೆ ಅರ್ಲಿಯಸ್ಟ್ ಏಜಸ್ಸಲ್ಲಿ ಕೌಂಟಿಂಗ್ ಹೇಗೆ ಮಾಡ್ತಾಯಿದ್ರು. ದೇ ಯೂಸ್ಡ್ ಫಿಂಗರ್ಸ್, ಕೈ ಬೆರಳನ್ನು ಯೂಸ್ ಮಾಡಿದರು, ಕರೆಕ್ಟಾ? ಸೊ ಕೈ ಬೆರಳು ಸಾಕಾಗಲಿಲ್ಲ ಅಂದಾಗ ಏನು ಮಾಡಿದರು? ಸ್ಟೋನ್ಸನ್ನು ಯೂಸ್ ಮಾಡಿಕೊಂಡ್ರು, ರೈಟ್? ಸ್ಟೋನ್ಸ್ಗಳನ್ನು ತೊಗೊಂಡು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸ್ಟಿಕ್ಸನ್ನು ಯೂಸ್ ಮಾಡಿದರು, ಲೈನ್ ಬರಿತಾ ಇದ್ದರು ಕೌಂಟಿಂಗಿಗೆ, ರೈಟ್? ಸೊ ದಟ್ ವೇ ಕೌಂಟಿಂಗ್ ವಾಸ್ ಸ್ಟಾರ್ಟೆಡ್. ಸೊ ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಮಷಿನ್, ಇಟ್ ಈಸ್ ನಥಿಂಗ್ ಬಟ್ ಎ ಕೌಂಟಿಂಗ್ ಮಷಿನ್. ಅಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಆಗತ್ತಲ್ವ? ಸೊ ಆ ರೀತಿ ಎವ್ಯಾಲ್ಯೂಯಿಂಗ್ ಸ್ಟಾರ್ಟ್ ಆಗಿದೆ, ರೈಟ್? ಸೊ ಅರ್ಲಿ ಮ್ಯಾನ್ ಯೂಸ್ ಸ್ಟೋನ್, ಸ್ಟಿಕ್, ಫಿಂಗರ್ಸ್, ಪೆಬಲ್ಸ್ ಆ್ಯಂಡ್ cowries, right, to count. Even today we calculate using our fingers, right? ಸಣ್ಣ ಪುಟ್ಟದ ಕ್ಯಾಲ್ಕುಲೇಷನ್ಸ್ ಇದ್ದರೆ ಈಗಲೂ ಸಹ ಫಿಂಗರ್ಸನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋರು ಇದ್ದಾರೆ, ಕರೆಕ್ಟಾ? ಸೊ ದ ಲಿಮಿಟೇಷನ್ಸ್ ಅಪರೆಂಟ್ಲಿ ಕಾಸ್ಟ್ ಅರ್ಲಿ ಮ್ಯಾನ್ ಟು ಕನ್ಸ್ಟ್ರಕ್ಟ್ ಎ ಟೂಲ್ ಫಾರ್ ಕ್ಯಾಲ್ಕುಲೇಷನ್ಸ್. ಸೊ ಈ ಲಿಮಿಟೇಷನ್ಸ್ ಏನಾಯಿತು, ಕ್ಯಾಲ್ಕುಲೇಷನ್ಗಿನ ಟೂಲನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇನ್ವೋಕ್ ಮಾಡ್ತು. ಯಾರನ್ನು? human beings, right? Even civilization have contributed calculating tool in their own methods and designs, right? Mechanical counting devices were made. So we will see one by one the devices that was started from human beings, from basic to till computers, how computer was evolved, ರೈಟ್? ಅದಕ್ಕೆ ಏನೇನು ಡಿವೈಸಸ್ ಸ್ಟಾರ್ಟ್ ಆಯಿತು, ಹೇಗೆ ಹೇಗೆ ಬಂತು, ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ, ರೈಟ್? ಸೊ ನಿಮಗೆ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಅಂದರೆ ಇದು ಜಸ್ಟ್ ನಿಮಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಕೊಟ್ಟಿದ್ದು ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಸೊ ನಿಮಗೆ ಹಿಸ್ಟ್ರಿ ಅಥವಾ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ಕೇಳಿದರೆ ಯು ಹ್ಯಾವ್ ಟು ರೈಟ್ ಫ್ರಮ್ ಅಬ್ಯಾಕಸ್, ರೈಟ್? ಸೊ ಅರೌಂಡ್ 2500 BC ದ ಅಬ್ಯಾಕಸ್ ವಾಸ್ ಇಂಟ್ರಡ್ಯೂಸ್ಡ್. ಸೊ ಅದನ್ನು ನಾರ್ಮಲಿ ಅಬ್ಯಾಕಸ್ ಚೈನಾದಲ್ಲಿ ಡೆವಲಪ್ ಆಯಿತು ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಯಲ್ ಆಗಿ ಅಬ್ಯಾಕಸ್ ಎಲ್ಲಿ ಡೆವಲಪ್ ಆಗಿದ್ದು ಅನ್ನೋದು ಎಲ್ಲೂ ಇಲ್ಲ, ರೈಟ್? ಸೊ ಅಬ್ಯಾಕಸ್ ಈಗಾಗಲೇ ಸುಮಾರು ಜನಕ್ಕೆ ಗೊತ್ತಿರ್ಬೋದು. ವುಡನ್ ಫ್ರೇಮ್ ಇರುತ್ತೆ, ಅದರಲ್ಲಿ ರಾಡ್ಸ್ ಇರುತ್ತೆ, ಅದರಲ್ಲಿ ಮಣಿಗಳಿರುತ್ತೆ, ರೈಟ್? ಪೆಬಲ್ಸ್ ಅಂತ ಹೇಳ್ತಾರೆ, ಆ ಮಣಿಗಳಿರುತ್ತೆ, ರೈಟ್? ಸೊ ಯೂಸಿಂಗ್ ದಟ್ ಬೀಡ್ಸ್ ದ ಕೌಂಟಿಂಗ್ ವಾಸ್ ಸ್ಟಾರ್ಟೆಡ್, ರೈಟ್? ಸೊ approximately 4000 years ago the Chinese invented the abacus ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಯಲ್ ಆಗಿ ಎಲ್ಲೂ ಅದು ಇಲ್ಲ, ರೈಟ್? ಸೊ ಇಟ್ ವಾಸ್ ದ ಫಸ್ಟ್ ಮಷೀನ್ ಯೂಸ್ಡ್ ಫಾರ್ ಕೌಂಟಿಂಗ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್. ಸೊ ದಿಸ್ ಈಸ್ ದ ಫಸ್ಟ್ ಮಷೀನ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಆ್ಯಂಡ್ ಕೌಂಟಿಂಗ್, ರೈಟ್? ಇಟ್ ಈಸ್ ಮೇಡ್ ಆಫ್ ಎ ವುಡನ್ ಫ್ರೇಮ್, ರೈಟ್? ವುಡನ್ ಫ್ರೇಮ್ ಇರುತ್ತೆ, ರೈಟ್? So metal rods and wooden beads, okay? Abacus was mainly used for addition, subtraction, and then later it for division and multiplication also, okay? Today the abacus is still in use widely in China and other Asian countries to count and calculate just as we use calculators. ಸೊ ಇವಾಗ ನಾವು ಕ್ಯಾಲ್ಕುಲೇಟರ್ ಏನು ಯೂಸ್ ಮಾಡ್ತೀವಿ ಅದೇ ರೀತಿ ಅಬ್ಯಾಕಸನ್ನು ಈವನ್ ಟುಡೇ ಚೀನಾ ಆ್ಯಂಡ್ ಅದರ್ ಏಷ್ಯನ್ ಕಂಟ್ರೀಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ರೈಟ್? ಸೊ ದಿಸ್ ಈಸ್ ದ ಅಬ್ಯಾಕಸ್, ಸಿ ಹಿಯರ್, ದಿಸ್ ಈಸ್ ದ ವುಡನ್ ಫ್ರೇಮ್. ಸೊ ಈ ರೀತಿ ಒಂದು ಬೀಡ್ಸ್ ಇರುತ್ತೆ, ರೈಟ್? ಸೊ ದೀಸ್ ಆರ್ ದ ಲೋವರ್ ಬೀಡ್ಸ್ ಆ್ಯಂಡ್ ದಿಸ್ ಈಸ್ ದ ಅಪ್ಪರ್ ಬೀಡ್ಸ್. ಸೊ ದಿಸ್ ಈಸ್ ದ ಫ್ರೇಮ್ ಆ್ಯಂಡ್ ದಿಸ್ ಒನ್ ಈಸ್ ಬಾರ್, ರೈಟ್? ಸೊ ದಿಸ್ ಈಸ್ ಯೂನಿಟ್ ಪಾಯಿಂಟ್, right? So these are upper beads, top level beads, and these are lower beads, and these are rods. Rods ಗೆ beads ಏನಾಗಿದೆ, ಮೌಲ್ಟ್ ಆಗಿದೆ, ಕ್ಲಿಯರ್, right? Next one was Napier bones, right? Around 1614 AD a John Napier, a Scottish mathematician, early 17th century, invented another calculating machine called Napier bones, based upon manipulation of rods with printed digits
ಸೊ ಈಗ ಏನು ರಾಡ್ಸ್ ಇತ್ತು ಆ ರಾಡನ್ನು ಪ್ರಿಂಟೆಡ್ ಡಿಜಿಟ್ಸ್ ಪ್ರಿಂಟ್ ಆಗಿರೋವಂಥ ಒಂದು ರಾಡ್ಸ್ ಮೇಲೆ ಪ್ರಿಂಟ್ ಆಗಿರೋವಂಥ ವುಡನ್ ಸ್ಟಿಕ್ಕನ್ನು ಯೂಸ್ ಮಾಡಿದ್ರು. ರೈಟ್, ದ ರಾಡ್ ವರ್ ಮೇಡ್ ಆಫ್ ಬೋನ್, ಐವರಿ, ವುಡ್ ಆರ್ ಮೆಟಲ್ಸ್. ಸೊ ಆ ಸ್ಟಿಕ್ ಇದೆಯಲ್ಲ ಅದು ಮೆಟಲ್ ಆದರೂ ಯೂಸ್ ಮಾಡ್ಬೋದು, ವುಡ್ ಆದರೂ ಯೂಸ್ ಮಾಡ್ಬೋದು. ರೈಟ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಬೋನ್ ಅಂತ ಕರೆದು ಅದನ್ನು. ಕ್ಲಿಯರ್? ಆ್ಯಂಡ್ ದ ಸೆಟ್ ಕನ್ಸಿಸ್ಟ್ ಆಫ್ 10 rectangular blocks with multiples of a different digits on each of the 4 sides. ಸೊ ಅದು ನಿಮಗೆ ಗೊತ್ತಾಗಬೇಕು ಅಂತಂದರೆ ಜಸ್ಟ್ ಸಿ ಹಿಯರ್. ಸೊ ಈ ರೀತಿ ಒಂದು ಕಂಪ್ಲೀಟ್ ಬಾಕ್ಸ್ ಇದ್ದರೆ ಇಲ್ಲಿ ಡಿಫ್ರೆಂಟ್ ನಂಬರ್ಸ್ ಇರೋವಂಥದ್ದು ಇತ್ತು. ಕ್ಲಿಯರ್? ಸೊ ಅದು ನಿಮಗೆ ಕ್ಲಿಯರ್ ಪಿಕ್ಚರ್ ಹಾಕೊಳ್ಳೋದಕ್ಕೆ ಇದನ್ನು ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಫ್ರೇಮ್, ಈಗ ನಿಮಗೆ 1 ಫ್ರೇಮ್ ಮಾತ್ರ ಕಾಣ್ತಾ ಇದೆ. ಸೊ ದಿಸ್ ಈಸ್ ಫಿಕ್ಸೆಡ್ ನಂಬರ್, this is wooden box, right? So this is the stick. So ಇದರಲ್ಲಿ 1 2 3 4 5 6 ಅಂತ ಇದೆ. ಸೊ ಅದೇ ರೀತಿ ಎಲ್ಲ 4 ಸೈಡ್ಸಲ್ಲೂ ನಂಬರ್ಸ್ ಇರೋವಂಥದ್ದು ಇತ್ತು. ಸೊ ಅದನ್ನು ಸೆಟ್ ಮಾಡುವಂಥದ್ದು. ರೈಟ್, ಸೊ 1 into 1 1, 1 into 2 2, ರೈಟ್, 2 into 1 equals 2. ಸೊ ನೋಡಿ ಇಲ್ಲಿ 2 1s are 2, 2 2s are 4, 2 3s are 6, 2 4s are 8, 2 5s are 10, 10ಗೆ 1 0. ರೈಟ್, ಸೊ ಈ ರೀತಿ ನೇಪಿಯರ್ ಬೋನ್ಸ್ ಇತ್ತು. ರೈಟ್, ಇಟ್ ವಾಸ್ ಇನ್ವೆಂಟೆಡ್ ಬೈ ಜಾನ್ ನೇಪಿಯರ್ 1550 to 1617, ಮೇಡ್ ಇನ್ USA ಬೈ ಕ್ರಿಯೇಟಿವ್ ಕ್ರಾಫ್ಟ್ ಹೌಸ್. ಸೊ ದಿಸ್ ಈಸ್ ನೇಪಿಯರ್ ಬೋನ್ಸ್. ಈ ರೀತಿ ಇತ್ತು. ರೈಟ್, ಸೊ ದಿಸ್ ಈಸ್ ಎ ಸ್ಟಿಕ್. ಸೊ ಈ ಕಂಪ್ಲೀಟ್ ಒಂದು ಸ್ಟಿಕ್ ಇದ್ದರೆ ಇಲ್ಲಿ ಈ ಕಡೆ ಸೈಡಿಗೆ ನಂಬರ್, ಈ ಸೈಡಲ್ಲಿ ನಂಬರ್, ಈ ಸೈಡಲ್ಲಿ ನಂಬರ್, ಈ ಸೈಡಲ್ಲಿ ನಂಬರ್, 4 ಸೈಡ್ಸ್ ಇರುತ್ತಲ್ವ ಒಂದು ಸ್ಟಿಕ್ ಅಂತ ಬಂದರೆ, ಸ್ಕ್ವೇರ್ ಶೇಪ್ಡ್ ಸ್ಟಿಕ್. ಸೊ ಆ ಸ್ಟಿಕ್ಕಲ್ಲಿ 4 ಸೈಡ್ಸಲ್ಲೂ ಈ ರೀತಿ ನಂಬರ್ಸ್ ಇರ್ತಿತ್ತು. ಸೊ ಡಿಫ್ರೆಂಟ್ ಕಾಂಬಿನೇಷನ್ಸ್. ಸೊ ಅದನ್ನು ಸೆಟ್ ಮಾಡೋವಂಥದ್ದು, ಮಲ್ಟಿಪ್ಲಿಕೇಶನ್ ಟೇಬಲಿಗೆ ಕನ್ವರ್ಟ್ ಆಗೋದಕ್ಕೆ ಕ್ಲೀನಾಗಿ ಸೆಟ್ ಮಾಡಿ ಇಡ್ತಾಯಿದ್ರು. ಸೊ ಒನ್ ಸೈಡ್ ಇಟ್ ಈಸ್ ಫಿಕ್ಸೆಡ್. ಕ್ಲಿಯರ್? ಆ್ಯಂಡ್ ಟಾಪ್ ಒನ್ ಈಸ್ ಫಿಕ್ಸೆಡ್. ಟಾಪ್ ಒನ್ ಫಿಕ್ಸ್ ಆಗಿರ್ತಿತ್ತು, ಇದು ಫಿಕ್ಸ್ ಆಗಿರ್ತಿತ್ತು. ಸೊ ಅದಕ್ಕೆ ಸೆಟ್ ಆಗೋವಾಗ ಏನು ಮಾಡ್ತಾಯಿದ್ರು, ಈ ನಂಬರ್ ಸ್ಟಿಕ್ಕನ್ನು ಫಿಕ್ಸ್ ಮಾಡ್ತಾಯಿದ್ರು. ಕ್ಲಿಯರ್? ರೈಟ್, ಸೊ ದಿಸ್ ಈಸ್ ನೇಪಿಯರ್ ಬೋನ್ಸ್ ಯೂಸ್ಡ್ ಫಾರ್ ಮಲ್ಟಿಪ್ಲಿಕೇಶನ್. ಕ್ಲಿಯರ್? ರೈಟ್, ಸೊ ನೆಕ್ಸ್ಟ್ the slide rule. Right, so first I will show you the diagram. This is the slide rule. So ಇದನ್ನು ನೋಡಿದರೆ ನಿಮಗೆ at present ವೇಯಿಂಗ್ ಸ್ಕೇಲ್ ಮೆಷಿನ್ ಇದೆ. ದೊಡ್ಡ ದೊಡ್ಡ ಅಡಿಕೆ ಚೀಲಗಳನ್ನೆಲ್ಲ ವೇವ್ ಮಾಡ್ತಾರಲ್ಲ ಆ ಮಷೀನಲ್ಲಿ ಈ ರೀತಿ ಸ್ಕೇಲ್ ಇರುತ್ತೆ, ಇದು ಮೂವ್ ಮಾಡೋದಕ್ಕಿರುತ್ತೆ. ಸೊ ಸ್ಲೈಡ್ ರೂಲಲ್ಲೂ ಸಹ ಅದೇ ರೀತಿಯೇ ಇದ್ದಿದ್ದು. ರೈಟ್, ಸೊ ಸ್ಲೈಡ್ ರೂಲ್ ವಾಸ್ ಇನ್ವೆಂಟೆಡ್ ಬೈ ವಿಲಿಯಂ ಆಟ್ರಿಚ್. It is based on the principle that actual distance from the starting point of the rule is directly proportional to the logarithm of the number printed on the rule. So ಎಷ್ಟು ಡಿಸ್ಟೆನ್ಸ್ ಮೂವ್ ಆಗುತ್ತೆ ಅದರದ್ದು ನಂಬರ್ ಇರುತ್ತೆ ಸ್ಕೇಲಲ್ಲಿ, ಅದರ ಲಾಗರ್ದಮಿಕ್ಸ್ ಆಗಿ ಕೌಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಂಥ ಒಂದು ಡಿವೈಸ್. ರೈಟ್, ದ ಸ್ಲೈಡ್ ರೂಲ್ ಈಸ್ embodied by the 2 sets of scales that are joined together with a marginal space between them. So ಅದಕ್ಕೆ ದಿಸ್ ಈಸ್ ಈ ರೀತಿ 2 ಸ್ಕೇಲ್ಸನ್ನು ಕನ್ವರ್ಟ್ ಮಾಡ್ತಾ ಇರೋದು ಕಾಣ್ತಾ ಇದೆಯಾ. ದಿಸ್ ಈಸ್ ಒನ್ ಸ್ಕೇಲ್ ಆ್ಯಂಡ್ ದಿಸ್ ಒನ್ ಈಸ್ ಅನದರ್ ಸ್ಕೇಲ್. ಸೊ ದಿಸ್ ಪೋರ್ಷನ್ ಇಟ್ ವಿಲ್ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಎಷ್ಟು ಡಿಸ್ಟೆನ್ಸ್ ಇಲ್ಲಿಂದ ಮೂವ್ ಆಯಿತು, ಸೊ ಇಲ್ಲಿ ನಿಮಗೆ ಪಾಯಿಂಟ್ ಸಿಗತ್ತೆ. ಆ ಪಾಯಿಂಟ್ ಮೇಲೆ ಲಾಗರ್ದಮಿಕನ್ನು ಟೇಬಲಲ್ಲಿ ನೋಡ್ತಾ ಇದ್ರು. ಕ್ಲಿಯರ್? ಸೊ ದಿಸ್ ಈಸ್ ಹೌ ದ ಸ್ಲೈಡ್ ರೂಲ್ ವಾಸ್ ಯೂಸ್ಡ್. ನೆಕ್ಸ್ಟ್ ಪ್ಯಾಸ್ಕಲೈನ್, ಅದನ್ನು ಆ್ಯಡಿಂಗ್ ಮಷಿನ್ ಅಂತಲೇ ಕರೀತಾರೆ. ರೈಟ್, ಸೊ ಇಟ್ ವಾಸ್ ಡೆವಲಪ್ಡ್ ಬೈ ಎ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಬ್ಲೈಸ್ ಪ್ಯಾಸ್ಕಲ್ who invented the Pascaline at the age of his 19 years. When he was 19 he developed this machine. ಕ್ಲಿಯರ್? 19 ವರ್ಷ ಇತ್ತು ಅವನಿಗೆ ಈ ಮೆಷಿನನ್ನು ಡೆವಲಪ್ ಮಾಡಿದಾಗ. ಯಾರಿಗೆ? ಬ್ಲೈಸ್ ಪ್ಯಾಸ್ಕಲ್. ರೈಟ್, ಸೊ ಪ್ಯಾಸ್ಕಲೈನ್ ಈಸ್ ನೋನ್ ಆಸ್ ದ ಫಸ್ಟ್ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್
ದ ಫಸ್ಟ್ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್ ಯೂಸ್ಡ್ ಓನ್ಲಿ ಫಾರ್ ಎಡಿಷನ್. ಅದನ್ನು ನೆನ್ಪಿಟ್ಕೊಳ್ಳಿ, ರೈಟ್. ಸೊ the Pascaline was a wooden box, right? See here, this is the wooden box, clear, right? That could only add and subtract by means of a serial of gears and wheels. See here, so illi wheels ide alva, wheels ide jotege gears anna use ಮಾಡ್ತಿದ್ರು, just like bus ಅಲ್ಲಿ ಸ್ಟೇರಿಂಗ್ ಅಲ್ಲಿ ಎಲ್ಲ ಇರುತ್ತಲ್ವಾ ಆ ರೀತಿಯ ವೀಲ್ ಇದು. ಸೊ ಈ ವೀಲನ್ನ ರೊಟೇಟ್ ಮಾಡಿದಾಗ ನಂಬರ್ ಬರೋದು, ಕ್ಲಿಯರ್. ಸೊ ನಿಮಗೆ ಕ್ಲಿಯರ್ ಪಿಕ್ಚರ್ ಆಗಬೇಕು ಅಂತಂದರೆ ನಂಬರ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗೋದು, ರೈಟ್. ಸೊ 2 ನಂಬರ್ಸ್ ತೊಗೊಳೋದು, ಆ ರೀತಿ ಕೌಂಟಿಂಗನ್ನು ಮಾಡ್ತಾಯಿದ್ರು ಗಿಯರ್ಸ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಓಕೆ. ಸೊ ಈಗ ಎಟ್ ಪ್ರೆಸೆಂಟ್ ನಿಮಗೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಈ ವೀಲ್ಸ್ ಇದೆಯಲ್ಲ, ಇಟ್ ಈಸ್ ನಥಿಂಗ್ ಬಟ್ ನಿಮಗೆ ಬಸ್ನಲ್ಲಿ ಸ್ಟೇರಿಂಗ್ ಇರುತ್ತಲ್ವ ಆ ರೀತಿಯೇ ವೀಲ್ ಇರತ್ತಿದು, ರೈಟ್. ಸೊ ನೆಕ್ಸ್ಟ್ ಗಿಯರ್ ಅಂತಂದರೆ ಬಸ್ಸಲ್ಲಿ ಕಾರಲ್ಲಿ ಇರೋ ಗಿಯರ್ ಲಿವರ್ಸ್ ಇರುತ್ತಲ್ಲ ಆ ರೀತಿಯ ಲಿವರ್ಸನ್ನು ಯೂಸ್ ಮಾಡ್ತಿದ್ರು ಫಾರ್ ಇನ್ಪುಟಿಂಗ್ ಪರ್ಪಸ್ ನಂಬರ್ಸಿಗೆ, ಕ್ಲಿಯರ್. ಇಟ್ ಹ್ಯಾಡ್ ಎ ಬಾಕ್ಸ್ ವಿತ್ 8 ಮೂವೇಬಲ್ ವೀಲ್ಸ್ ಕಾಲ್ಡ್ ಡಯಲ್ಸ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಓಲ್ಡ್ ಟೆಲಿಫೋನ್ಸ್ ಯಾರಾದರೂ ನೀವು ನೋಡಿದರೆ ಅದರಲ್ಲಿ ಡಯಲ್ಸ್ ಅಂತ ಇತ್ತು. ಸೊ ನಂಬರ್ಸಿಗೆ ರಿಂಗ್ ಮಾಡೋದು, ರೊಟೇಟ್ ಮಾಡೋದಕ್ಕೆ. ಸೊ 0 ಬೇಕು ಅಂತಂದರೆ 1 ರೊಟೇಷನ್ ಮಾಡಬೇಕು, 9 ಬೇಕು ಅಂತಂದರೆ 9 ಹಿಡ್ಕೊಂಡು 1 ರೊಟೇಷನ್ ಮಾಡಬೇಕು. ಸೊ ಆ ರೀತಿ ವೀಲ್ಸ್ ಇರ್ತಿತ್ತು, ರೈಟ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಡಯಲ್ಸ್. ಸೇಮ್ ಟೈಪ್ ಡಯಲ್ಸ್ ವಾಸ್ ಯೂಸ್ಡ್ ಇನ್ Pascaline by Blaise Pascal, right. When each wheel rotate 1 revolution, it would then turn the neighboring wheel. So 1 rotation ಆದಮೇಲೆ ನೆಕ್ಸ್ಟ್ ವೀಲನ್ನು ರೊಟೇಟ್ ಮಾಡಬೇಕಿತ್ತು. ಟೋಟಲ್ 8 ವೀಲ್ಸ್ ಇತ್ತು ಇದರಲ್ಲಿ, ಕ್ಲಿಯರ್, ಮೂವೇಬಲ್ ವೀಲ್ಸ್. See, this is Pascaline, right. Okay, so next Leibniz calculator, clear. Next one was Leibniz calculator. So mathematician Gottfried Leibniz built a calculator in 1650 that could add, subtract, multiply and divide the numbers. So ಗಾಟ್ಫ್ರಿಡ್ ಲಿಬ್ನಿಸ್ ಏನು ಮಾಡ್ದ ಅಂತಂದರೆ ಪ್ಯಾಸ್ಕಲೈನಲ್ಲಿ ಬರೀ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಇತ್ತು. ಸೊ ಹಿ ಥಾಟ್ ಆಫ್ ಇಂಪ್ರೂವಿಂಗ್ ಇಟ್. ಸೊ ಪ್ಯಾಸ್ಕಲೈನ್ನ ಇಂಪ್ರೂವ್ಡ್ ವರ್ಷನ್ನೇ ಲಿಬ್ನಿಸ್ ಕ್ಯಾಲ್ಕುಲೇಟರ್. ಸೊ ಬಿಕಾಸ್ ಪ್ಯಾಸ್ಕಲೈನ್ ವಾಸ್ ದ ಫಸ್ಟ್ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್ ದಟ್ ಕುಡ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್, 2 ಆಗ್ತಿತ್ತು ಅದರಲ್ಲಿ. ಸೊ ಅದನ್ನು ಇಂಪ್ರೂವೈಸ್ ಮಾಡಿ ಈವನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಗೋಗಿ ಮಾಡ್ದ. ಸೊ ಕಂಪ್ಲೀಟ್ ಮ್ಯಾಥಮೆಟಿಕಲ್, ಬೇಸಿಕ್ ಮ್ಯಾಥಮೆಟಿಕಲ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅದಷ್ಟು ಆಗೋಗಿ ಮಾಡಿದ್ದು ಗಾಟ್ಫ್ರಿಡ್ ಲಿಬ್ನಿಜಿನ ಲಿಬ್ನಿಸ್ ಕ್ಯಾಲ್ಕುಲೇಟರಲ್ಲಿ, ಕ್ಲಿಯರ್. ಆ್ಯಂಡ್ ದಿಸ್ ಈಸ್ ದ ಲಿಬ್ನಿಸ್ ಕ್ಯಾಲ್ಕುಲೇಟರ್. ಸಿ ದ ಡಯಲ್ಸ್, ವೀಲ್ಸ್ ಇದೆ ಅಲ್ವಾ. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಂಗೆ ಬಟನ್ಸ್ ಇದೆ. ಸೊ ದಿಸ್ ಈಸ್ ರೊಟೇಟಿಂಗ್ ವೀಲ್, ರೈಟ್. ನೆಕ್ಸ್ಟ್ ಜಾಕ್ವರ್ಡ್ ಲೂಮ್. ಸೊ ಇನ್ 1801 Joseph Mary Jacquard invented the Jacquard loom, right. A powered loom that used punched wooden cards to automatically weaving incredible details pattern including pictures and text. This can be taken as the first read-only memory device, right. So Jacquard loom. So ಜೋಸೆಫ್ ಮೇರಿ ಜಾಕ್ವರ್ಡ್ ಇದು ಲೂಮಿಂಗ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ವೀವಿಂಗ್ ಮಷೀನ್, ರೈಟ್. ಸೊ ವೀವಿಂಗ್ ಮಷೀನಲ್ಲಿ ಅವ್ರ ಫಾದರ್ ವೀವರ್, ಹಿ ಯೂಸ್ ಟು ವೀವ್ ದ ಕ್ಲಾತನ್ನ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ ಆ ಮಷೀನಿನ ವೀವಿಂಗ್ ಮಷೀನ್ ಅಂತ ಕರೀತಾರೆ. ಸೊ ಜೋಸೆಫ್ ಮೇರಿ ಜಾಕ್ವರ್ಡ್ ಸೀಸ್ ಹಿಸ್ ಫಾದರ್ ಈಸ್ ಡಿಸೈನಿಂಗ್ ಸೋ ಮೆನಿ ಥಿಂಗ್ಸ್, ಎಷ್ಟೊಂದು ಡಿಸೈನನ್ನು ಮಾಡ್ತಾ ಇದ್ದಾರೆ. ಬಟ್ ಎವ್ರಿ ಟೈಮ್ ಹಿ ಹ್ಯಾಸ್ ಟು ಯೂಸ್ ಈಚ್ ಪ್ಯಾಟ್ರನನ್ನು ಮತ್ತೆ ಕ್ರಿಯೇಟ್ ಮಾಡಬೇಕಿತ್ತು. ಪ್ರತಿಯೊಂದು ಪ್ಯಾಟ್ರನನ್ನು ಹಿ ಹ್ಯಾಸ್ ಟು ರೀಕ್ರಿಯೇಟ್ ಇಟ್, ರೈಟ್. ಸೊ ಅದಕ್ಕೆ ಹಿ ಯೂಸ್ಡ್ ಟು ಸ್ಟೋರ್, ಅದೇ ರೀತಿ ಪ್ಯಾಟ್ರನ್ ಇರೋದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ವಿ ಕ್ಯಾನ್ ಈಸಿಲಿ ರೀಪ್ರೊಡ್ಯೂಸ್ ಇಟ್ ಅನ್ನೋ ಒಂದು ಕಾನ್ಸೆಪ್ಟಿಗೋಸ್ಕರ
ಪಂಚ್ಡ್ ವುಡನ್ ಕಾರ್ಡ್ಸನ್ನು ಯೂಸ್ ಮಾಡಿದ. ಸೊ ಇಟ್ ಕ್ಯಾನ್ ಸ್ಟೋರ್ ದ ವಿವಿಂಗ್ ಪ್ಯಾಟ್ರನ್ಸ್, ಆ ಪ್ಯಾಟ್ರನ್ಸ್ಗಳನ್ನ ಸ್ಟೋರ್ ಮಾಡ್ಕೋತಾ ಇತ್ತು. ಸೊ ದಟ್ ಮತ್ತೆ ಅದೇ ಪ್ಯಾಟ್ರನ್ನಿನ ಡಿಸೈನ್ ಬೇಕು ಅಂತಂದರೆ ಆ ವುಡನ್ ಪೀಸನ್ನು ಕನೆಕ್ಟ್ ಮಾಡೋದು, ಅದರಲ್ಲಿ ಸ್ಟೋರ್ ಆಗಿರುವಂಥ ಡಾಟಾಯಿಂದ ಆ ಪ್ಯಾಟ್ರನ್ ಕ್ರಿಯೇಟ್ ಆಗೋ ಹಾಗೆ ವಿವಿಂಗ್ ಮಷೀನಲ್ಲಿ. ಸೊ ಅದೇ ಜಾಕ್ವರ್ಡ್ ಲೂಮ್ ಅಂತ ಕರೆಯೋದು. ಸೊ ಸಿ ಎ ವಿವಿಂಗ್ ಮಷೀನ್. ಕ್ಲಿಯರ್? ನೆಕ್ಸ್ಟ್, ಡಿಫರೆನ್ಸ್ ಇಂಜಿನ್ ಆ್ಯಂಡ್ ಅನಾಲಿಟಿಕಲ್ ಇಂಜಿನ್. ರೈಟ್. ಸೊ ಇದನ್ನು ನೆಕ್ಸ್ಟ್ ಸೆಷನಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.